ಟೋಟಲ್ ಎಷ್ಟು ಎಕರೆ ಇದೆ ಇದು? ಟೋಟಲ್ ಇದು ಒಂದು 7 ಎಕರೆ 8 ಎಕರೆ ಇದೆ. 7.5 8 ಎಕರೆ ಇದೆ. ಫುಲ್ ಎಲ್ಲ ತಂಗೆ ಐತೆ. ಎಲ್ಲ ಫುಲ್ ತೆಂಗು. ಈಗ ನಾನು ಕರ್ಸಿರೋ ಉದ್ದೇಶ ಏನು ನೀವು? ಇಲ್ಲಿ ಮನೆ ಕಟ್ಟಬೇಕು, ಹಾಂ ಪ್ಲಾನಿಂಗ್ ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ. ಹಾಂ ಐಡಿಯಾ ಯಾವ ಥರ ಪ್ಲಾನಿಂಗಲ್ಲಿ ಕಟ್ಟಬೇಕು ಅನ್ನೋದು ನಮಗೆ ತೋಚ್ತಾ ಇಲ್ಲ. ತೋರಿಸ್ತಾ ಇಲ್ಲ. ಅಲ್ಲಿ ಕಟ್ಟೋಣ ಅಂದರೆ ಮನಸ್ಸಾಗಲ್ಲ, ಇಲ್ಲಿ ಕಟ್ಟೋಣ ಅಂದರೆ ಮನಸ್ಸಾಗಲ್ಲ. ಹಾಂ ನಿಮ್ಮ ಯೂಟ್ಯೂಬ್ ಸಾಕಷ್ಟು ನೋಡಿದೆ, ನಿಮ್ಮ ಗೈಡೆನ್ಸು ಭಾಳ ನಮ್ಗೆ ಇಷ್ಟ ಆಯಿತು. ಹ್ಞೂ ಸರ್. ನಿಮ್ಮ ಮಾರ್ಗದರ್ಶನ ನಮ್ಗೆ ತುಂಬ ಇಡಿಸ್ತು. ಹಾಗಾಗಿ ನಿಮಗೋಸ್ಕರ ಕಾದು ನಿಮಗೋಸ್ಕರ ಫೋನ್ ಮಾಡಿ ನಾನು ಕರ್ಸ್ಕೊಂಡೆ. ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್. ನಮ್ಮ ಮೇಲೆ ಅಂದರೆ ಒಂದು ಗೌರವ ಅಭಿಮಾನ ಇಟ್ಕೊಂಡಿರ್ಬೇಕೆ ನಮಗೆ. ಯಾಕಂದರೆ ನಿಮ್ಮ ಎಫರ್ಟ್ ಹಂಗಿದೆ ಸರ್ ಅಲ್ಲಿ. ಕಷ್ಟ ನೀವು ನ್ಯಾಚುರಲ್ ಆಗಿ ಏನು ಪ್ರಕೃತಿ ಸಹ ವಿರುದ್ಧವಾಗಿ ಯಾವುದು ಮಾಡ್ತಾ ಇಲ್ವಲ್ಲ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಮಂಡ್ಯ ಡಿಸ್ಟಿಕ್. ಯಾವ ಊರಿದು? ಇಸ್ಲಾಂಪುರ ಅಂತೇಳಿ ಜುಟ್ನಳ್ಳಿ ಗ್ರಾಮಕ್ಕೆ ಎಲ್ಲಿಗೆ ಬರ್ತೀವಿ. ಪಂಚಾಯತಿ ನಮ್ಮ ಬ್ರಹ್ಮದೇವರಹಳ್ಳಿ ಪಂಚಾಯತಿ. ಬ್ರಹ್ಮದೇವರಹಳ್ಳಿ ಪಂಚಾಯತಿ. ಇಸ್ಲಾಂಪುರ ಅಲ್ಲಿ ನಿಯರ್ ಕಾಂತಾಪುರ. ನಮ್ಗೆ ಕಾಂತಾಪುರ ಪಕ್ಕದಲ್ಲಿ. ನಾನೀಗ ಹಾಸನ್ಗೆ ಹೋಗಿದ್ದೆ. ಹಾಸನಿಂದ ಹಿಂಗೆ ಬಂದೆ, ಬೆಳಗುಳ ನೋಡ್ಕೊಂಡು ಹಿಂಗೆ ಬಂದೆ. ಅಣ್ಣವರು ಪೂರ್ತಿ ಹೆಸರೇನು? ರಮೇಶ್ ರಾಜು ಅಂತ ಸರ್. ರಮೇಶ್ ರಾಜು ಅಂತ ಅಣ್ಣವರು. ಹತ್ರ ಸ್ವಲ್ಪ ರಮೇಶ್ ರಾಜು ಅಂತ. ಇವರು ಅಡ್ವೊಕೇಟ್ ಕೆಲಸ ಮಾಡಿಕೊಂಡು, ರೈತನ ಕೆಲಸ ಮಾಡಿಕೊಂಡು, ರೈತನ ಮಗನಾಗಿ ಅದನ್ನು ಇದು ಎರಡೂ ಬಿಡ್ದಿರ. ತುಂಬ ಜನ ಅಡ್ವೊಕೇಟ್ ಅಂದ ತಕ್ಷಣ ಬೆಂಗಳೂರಿಗೆ ಸೆಟ್ಲ್ ಆಗಿಬಿಡ್ತಾರೆ. ಏನೋ ಅಲ್ಲೇನು ಬಂಗ್ಲೆ ಕಟ್ಕೊಂಡು ಕೆಲವೊಂದು ಒಳ್ಳೆ ಸ್ವಲ್ಪ 4 ಕಾಸು ಸಂಪಾದನೆ ಮಾಡಿಕೊಂಡು ಎಲ್ಲ ಸೆಟ್ಲ್ ಆಗಿಬಿಡ್ತಾರೆ. ಆದರೆ ತೋಟದಲ್ಲಿ ಇದ್ದುಕೊಂಡು ನೋಡಿ, ಮನೆ ಕಟ್ಟಿಲ್ಲ ಇನ್ನು. ಇದರಲ್ಲಿ ಇರೋದಲ್ಲ? ಇಲ್ಲ, ಶೆಡ್ ಇದರಲ್ಲಿ ಇದೆ ಸದ್ಯಕ್ಕೆ. ಈ ಶೆಡ್ ನೋಡಿ, ಆ ಶೆಡ್ ತೋರ್ಸಕ್ಕೆ ಆ ಕಡೆ ಹೋಗಿ ತೋರಿಸಿ. ಆ ಶೆಡ್ಡಲ್ಲೇ ಅವರು ಜೀವನ ಮಾಡಿಕೊಂಡು, ಇಲ್ಲಿ ನೋಡಿ ಕೋಳಿಗಳು ಸಾಕೊಂಡು, ಹಸು ಸಾಕೊಂಡು. ಹಸು ಶೆಡ್ಗೆಲ್ಲ ಸಪ್ರೇಟ್ ಮಾಡಿದ್ದೀವಿ. ಸಪ್ರೇಟ್ ಹಸು ಶೆಡ್ ಸಪ್ರೇಟ್ ಇದೆ. ನೋಡಿ ಹಸು ಶೆಡ್ ಇದರಲ್ಲಿದೆ ನೋಡಿ. ಯಾರನ್ನ ನಂಬ್ತೀರಾ? ಒಬ್ಬರು ಅಡ್ವೊಕೇಟು ಈ ಥರ ಒಂದು ನ್ಯಾಚುರಲ್ ಆಗಿ ರೈತರ ಮಕ್ಕಳೇ ಹಿಂಗೆ ಇರೋಕ್ಕೆ ಸಾಧ್ಯ, ಬೇರೆ ಯಾರೂ ಆಗಲ್ಲ. ಹೌದಲ್ವಣ್ಣ? ನಮ್ಮ ರೈತನಿಗೆ ಕಷ್ಟ ಗೊತ್ತು, ಮನೆ ಕಷ್ಟ ಏನು, ತೋಟದ ಕಷ್ಟ ಏನು, ಅದರ ಇದೇನು ಅಂತ. ನನಗೆ ನಿಮ್ಮ ನಿಷ್ಠೆ ಲಾಯರ್ ಆಗಿ, ನಿಮ್ಮ ನಿಷ್ಠೆ ನನಗೆ ಈ ಮನೇಲಿ ಗೊತ್ತಾಗುತ್ತೆ. ನಿಮ್ಮ ಲಾಯರ್ ಆಗಿ ಎಷ್ಟಿಗೆ ಏಜ್ ನಿಮಗೆ? 54. 54 ವರ್ಷ. ನೋಡಿ, ಈ ಥರ ಶೆಡ್ಡಲ್ಲಿ ಇದ್ದಾರೆ ಅಂದರೆ ಇವ್ರ ನಿಯತ್ತು ಏನು ಅಂತ ಗೊತ್ತಾಯ್ತು ಅಲ್ವಾ? ಅಲ್ಲ, ಬೇರೆಯವರೆಲ್ಲ ಹೆಂಗೆ ಸಂಪಾದನೆ ಮಾಡ್ತಾರೆ ಅಲ್ವ ಅನ್ನೋದು ಗೊತ್ತಿದೆ ನಮಗೆಲ್ಲರಿಗೂ. 55 ವರ್ಷ ಆದರೂ ಈ ಥರ ಇನ್ನೂ ನ್ಯಾಚುರಲ್ ಆಗಿ ಇನ್ನೂ ಮನೆ ಕಟ್ಟಿದ್ದೀರಾ. ಮನೆ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಪಾಪ ಅವ್ರಿಗೆ ಆಗ್ತಾಯಿಲ್ಲ. ನನಗೆ ತುಂಬ ವರ್ಷದಿಂದ ಪರಿಚಯ, ಒಂದೂವರೆ ವರ್ಷ ಅಲ್ಲ? ಹೌದು ಸರ್. 1-2 ವರ್ಷ ನನ್ನ ಪರಿಚಯ. ವಿಡಿಯೋಗಳನ್ನ ನೋಡಿ ನಮ್ಮನ್ನು ಬರಬೇಕು ಅಂತ ತುಂಬ ದಿವಸ ಹೇಳ್ತಿದ್ರು. ಸ್ಟಾರ್ಟಿಂಗಿಂದ ವಿಡಿಯೋಗಳು ನೋಡಿದ್ದೀನಿ. ಹೌದು, ತುಂಬ ದಿವಸದಿಂದ ಹೇಳ್ತಾಯಿದ್ರು. ಬಟ್ ಬರೋಕ್ಕಾಗಿಲ್ಲ. ಇವತ್ತು ಕಾಳ ಕೂಡು ಬಂತು. ಇಲ್ಲಿ ಬಂದಿದ್ದೀನಿ ಅಂತ ಫೋನ್ ಮಾಡಿದೆ ನಾನೇ. ಹಣ ಹತ್ರ ಬಂದಿದ್ದೀನಿ ಅಂತ. ಬನ್ನಿ ಸರ್ ಅಂತಂದ್ರೆ ಸರ್ ಈಗ ಬಂದಿದ್ದೀನಿ. ನೋಡಿ, ನಾಟಿ ಕೋಳಿ ಎಲ್ಲ ಸಾಕ್ತಾರಲ್ಲ, ತೋರಿಸೋದು ಜೂಮ್ ಹಾಕಲ್ಲಿ ಎಷ್ಟು ಚೆನ್ನಾಗಿದ್ದಾವೆ. ನಾವು ಮೊಟ್ಟೆಗೋಸ್ಕರ ಸಾಕ್ತದಾ? ಮೊಟ್ಟೆಗೋಸ್ಕರ ಎಷ್ಟು ಕೋಳಿ ಇದೆ ಅಣ್ಣ? ಒಂದು 200 ಕೋಳಿ ಇದ್ದಾವೆ. 200 ಕೋಳಿ ಇದ್ದಾವೆ. ಎಷ್ಟು ಮೊಟ್ಟೆ ಬರುತ್ತೆ ಅಣ್ಣ? ಡೈಲಿ ಒಂದು 10-15 ಇಷ್ಟು ಬರುತ್ತೆ. 15-20 ಆ ಥರ ಮೊಟ್ಟೆ ಕೊಡ್ತಾರೆ. ಏನು ರೇಟ್ ಮಾಡ್ತೀರಣ್ಣ ಮೊಟ್ಟೆ? ನಾವು 13 ರೂಪಾಯಿ 12 ರೂಪಾಯಿ ಈ ಥರ ಮಾಡ್ತೀವಿ. 12-13 ಇಲ್ಲ ತಗೊಂಡು ಹೋಗ್ತಾರ ನೀವು? ಇಲ್ಲ, ನಾವೇ ಪ್ಯಾಕಿಂಗ್ ಸಪ್ಲೈ ಇದೆ ನಮ್ಮದು. ನೀವು ಪ್ಯಾಕಿಂಗ್ ಮಾಡಿಬಿಟ್ಟು ನೀವು ಸಪ್ರೇಟ್ ಕಳಿಸ್ತೀರಾ? ಆರ್ಡ್ರ್ ಎಷ್ಟು ಎಕರೆ ಇದೆ ಇದು? ಟೋಟಲ್ ಇದು ಒಂದು 7 ಎಕರೆ 8 ಎಕರೆ ಇದೆ. 7-8 ಎಕರೆ ಇದೆ. ಫುಲ್ ಎಲ್ಲ ತಂಗೆ ಐತೆ. ಎಲ್ಲ ಫುಲ್ ತೆಂಗು. ಈಗ ನಾನು ಕರ್ಸಿರೋ ಉದ್ದೇಶ ಏನು ನೀವು? ಇಲ್ಲಿ ಮನೆ ಕಟ್ಟಬೇಕು, ಹಾಂ ಪ್ಲಾನಿಂಗ್ ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ. ಹಾಂ ಐಡಿಯಾ ಯಾವ ಥರ ಪ್ಲಾನಿಂಗಲ್ಲಿ ಕಟ್ಟಬೇಕು ಅನ್ನೋದು ನಮಗೆ ತೋಚ್ತಾ ಇಲ್ಲ. ಅಲ್ಲಿ ಕಟ್ಟೋಣ ಅಂದರೆ ಮನಸ್ಸಾಗಲ್ಲ, ಇಲ್ಲಿ ಕಟ್ಟೋಣ ಅಂದರೆ ಮನಸ್ಸಾಗಲ್ಲ. ನಿಮ್ಮ ಯೂಟ್ಯೂಬ್ ಸಾಕಷ್ಟು ನೋಡಿದೆ. ಹೌದು. ಹಾಗಾಗಿ ನಿಮ್ಮ ಗೈಡೆನ್ಸು ಭಾಳ ನಮ್ಗೆ ಇಷ್ಟ ಆಯಿತು. ನಿಮ್ಮ ಮಾರ್ಗದರ್ಶನ ನಮ್ಗೆ ತುಂಬ ಇಡಿಸ್ತು. ಹಾಗಾಗಿ ನಿಮಗೋಸ್ಕರ ಕಾದು ನಿಮಗೋಸ್ಕರ ಫೋನ್ ಮಾಡಿ ನಾನು ಕರ್ಸ್ಕೊಂಡೆ. ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್. ನಮ್ಮ ಮೇಲೆ ಅಂದರೆ ಒಂದು ಗೌರವ ಅಭಿಮಾನ ಇಟ್ಕೊಂಡಿರ್ಬೇಕೆ ನಮಗೆ. ಯಾಕಂದರೆ ನಿಮ್ಮ ಎಫರ್ಟ್ ಹಂಗಿದೆ ಸರ್ ಅಲ್ಲಿ. ಕಷ್ಟ ನೀವು ನ್ಯಾಚುರಲ್ ಆಗಿ ಏನು ಪ್ರಕೃತಿ ಸಹ ವಿರುದ್ಧವಾಗಿ ಯಾವುದು ಮಾಡ್ತಾ ಇಲ್ವಲ್ಲ. ಯಾಕೆ ನಮಗೂ ಇಲ್ಲಿ ಪ್ರಕೃತಿ ಇಷ್ಟ ಆಗಬೇಕು, ನಮಗೂ ಇದಾಗಬೇಕು. ಏನಿಲ್ಲ, ಈ ಅದ್ಭುತ ಪ್ರಕೃತಿಯಲ್ಲಿ ನಿಮಗೆ ವಾಸ್ತು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಈ ಪ್ರಕೃತಿ ತಾಯಿ ನಿಮಗೆ ಕರ್ಕೊಂಡು ಅಂದರೆ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟು ಚೆನ್ನಾಗಿದ್ದೀರ ನೀವು. ನಮ್ಮ ಥರ 30-40 20-30 ಇಲ್ಲ 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 ಆಯಿತಾ? ಅಲ್ಲಿ ಇಲ್ಲದೇ ಇರೋಕ್ಕೋಸ್ಕರ ಇಲ್ಲಿ ನಿಮ್ಗೆ ಏನಿಲ್ಲ, ಅದ್ಭುತವಾಗಿದೆ. ಎಲ್ಲ ದಿಕ್ಕಲ್ಲೂ ಏನು ಬೇಕು ಎಲ್ಲ ಎನರ್ಜಿ ಸಿಗುತ್ತೆ ನಮ್ಗೆ. ಅದು ಒಂದು
ನೇಚರ್ ಫ್ರೆಂಡ್ಲಿ ಒಂದು ಹೌಸ್ ಮಾಡ್ಕೊಂಡ್ರೆ ಸಾಕು ನಿಮ್ಗೆ. ಹೌದೌದು. ನೇಚರ್ ಫ್ರೆಂಡ್ಲಿ ಹೌಸ್ ಮಾಡ್ಕೊಂಡು ದೊಡ್ಡದಾಗೇನು ಕಟ್ಸಲ್ಲ, ಸಿಂಪಲ್ ಆಗಿ ಮನೆಯಿಂದ ಮನೆ ಇರ್ಬೇಕಷ್ಟೇ. ಹೌದು, ಔಷಧಿಗಳು ಮಾಡ್ಕೊಂಡ್ಬಿಡ್ತೀವಿ, ವೆಹಿಕಲ್ ನಿಲ್ಸ್ಕೊಳಕ್ಕೆ, ಕಾರ್ ನಿಲ್ಸ್ಕೊಳಕ್ಕೆ, ಟ್ರ್ಯಾಕ್ಟರ್ ನಿಲ್ಸ್ಕೊಳಕ್ಕೆ ಔಷಧಿ ಮಾಡ್ಕೋತೀವಿ. ನಮ್ಮ ಫಸ್ಟ್ ಅದು ಔಷಧಿ ಇತ್ತದು, ಅದನ್ನೇ ಇದು ಸಪ್ರೇಟ್ ಹಸುಗು ಮಾಡ್ಕೋಬೇಕು. ಚಿರತೆ ಕಾಟ ಜಾಸ್ತಿ ಆಗಿ, ಚಿರತೆ ಜಾಸ್ತಿ ಇದಾನೆ. ಚಿರತೆ ಈಗ ಸ್ವಲ್ಪ ಕಡಿಮೆ ಇದಾವೆ, ಅದ್ರ ಚಿರತೆ ಅಂತೂ ಇದೆ. ಚಿರತೆ ಗ್ಯಾರಂಟಿ ಇದೆ, ಬಂದೇ ಬರ್ತವೆ. ಚಿರತೆ ಕಾಡಂದಿ ಜಾಸ್ತಿ ಇದೆ. ನಿಮ್ಗೇನು ಕುರಿ ಮೇಕೆ ಅದಕ್ಕೇನು ಡ್ಯಾಮೇಜ್ ಮಾಡಿಲ್ಲ? ಇಲ್ಲ ಫಸ್ಟ್ ಮಾಡ್ತು, ಮಾಡಿದಾಗ ನಾವು ಹುಷಾರಾಗ್ಬಿಟ್ಟು ಅಷ್ಟೊತ್ತಿಗೆ ಮನೆ ಕಟ್ಟೋಣ ಬದಲು ಇದನ್ನ ಕಟ್ಬಿಡ್ಸೋ, ಹಸುಗ್ ಫಸ್ಟ್ ಮಾಡೋಣ, ಫಸ್ಟ್ ನಮ್ಮೊಂದು ಮನೆ ಹೆಂಗಾರ ಇಟ್ಕೊಳ್ಳಿ. ನೋಡೋದೇ ನೋಡು, ರೈತರು ಫಸ್ಟ್ ನಮ್ಮ ದನ ಕರುಗಳಿಗೆ ನೋಡೋದು ನಾವು. ನಮ್ಗೆ ಹೆಂಗನೇ ಇರಲಿ, ನಮ್ಮ ದನ ಕರು ಫಸ್ಟ್ ಸೇಫ್ಟಿ ಆದ್ರೆ ನಾವು ಸೇಫ್ಟಿ, ನಮ್ಮ ಸೇಫ್ಟಿ ನಿನ್ಕಿಂತ ಅವ್ರ ಸೇಫ್ಟಿ ಮುಖ್ಯ. ಸೇಫ್ಟಿ ಮುಖ್ಯ ಅಂದ್ಬಿಟ್ಟು ಫಸ್ಟ್ ಅದನ್ನೇ ರೆಡಿ ಮಾಡ್ಬಿಟ್ಟೆ. ಆಮೇಲೆ ನೋಡೋಣ ಅಂದ್ಬಿಟ್ಟು ಆಮೇಲೆ ಇದನ್ನ ಮಾಡಿದೆ. ಈಗ ಏನು ಗೊತ್ತಾ, ನಿಮ್ಮ ಜಮೀನಿಗೆ ಕುಬೇರ ಮೂಲೆ ಬಂದು ಈ ಕಡೆ ಬರುತ್ತೆ. ಹೌದು ಸರ್, ಹೌದೌದು, ಈ ಕಡೆ ಬರುತ್ತೆ ಕುಬೇರ ಮೂಲೆ. ನೀವು ಈಗ ಏನು ಮಾಡಿದ್ದೀರಾ, ಬಂದು ಈ ಕಡೆ ನಾರ್ತ್ ಈಸ್ಟಲ್ಲಿ ಸ್ವಲ್ಪ ಈ ಕಡೆ ಬಂದ್ಬಿಟ್ಟಿದ್ದೀರಾ. ಹೌದೌದು, ಟೋಟಲ್ ಆಗಿ. ಸೊ ನಿಮಗೆ ಎಲ್ಲಿವರೆಗಿದೆ ಜಾಗ ಹೇಳಿ ಮೇಲೆ? ಹೆಡ್ ಅಲ್ಲಿ ಹುಣಸೆ ಮರ ಇದೆ, ಡೆಡ್ ಎಂಡ್ ಅದೇ. ಇಲ್ಲ, ಹುಣಸೆ ಮರ ತಗ ಲಾಸ್ಟ್ ಫಸ್ಟ್ ಎಂಟ್ರೆನ್ಸ್ ಇದೆಯಲ್ಲ ಆ ಕಡೆಗೆ, ಅಲ್ಲೇ ಬೇಲಿ ಲಾಸ್ಟು. ಎಲ್ಲಿ ಬೇಲಿ? ಅಲ್ಲಿ ಮರ ಕೆಂಪು ಶರ್ಟ್ ಹಾಕೊಂಡವ್ರಲ್ಲ, ಅಲ್ಲಿ ಮುಂದೆ ಒಂದು ಸಣ್ಣ ಮರ ಆಯ್ತಲ್ಲ, ಅಲ್ಲಿಗೆ ಲಾಸ್ಟ್ ಅದಕ್ಕೆ. ಅಲ್ಲಿಗೆ ಲಾಸ್ಟು? ಅಲ್ಲಿಗೆ ಲಾಸ್ಟು. ನೀವು ಈ ಪೀಸಲ್ಲಿ ಎಲ್ಲಾದ್ರೂ ಕಟ್ಟಿದ್ರೆ ಚೆನ್ನಾಗಿರ್ತದೆ ಮನೆ. ಈ ಪೀಸಲ್ಲಿ ಕಟ್ಟಕ್ಕೆ ಅಂದರೆ ನಾವು ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂತಂದ್ರೆ, ನಮ್ಗೆ ಇಲ್ಲಿ ಹಳ್ಳ ಹರಿಯುತ್ತದೆ, ಮಳೆಗಾಲದ ಫುಲ್ ಹಳ್ಳ ಹರಿಯುತ್ತದೆ. ಹಳ್ಳ ಹರಿಸೋದು ನಮ್ಗೆ ಹತ್ರಕ್ಕೆ ಅಂದ್ಬಿಟ್ಟು ನಾವೇನು ಮಾಡಿದ್ರು, ನಮ್ಮ ತಂದೆ ಅವೆಲ್ಲ ಒಂದು ಶೆಡ್ ಹಾಕಿದ್ರು ಆ ಸೈಡ್, ಪಾಯ ಹಾಕಿದ್ವಿ ನೋಡಿ ಸರ್. ಶೆಡ್ ಹಾಕ್ಸ್ತು, ಆಮೇಲೆ ಏನೋ ಪ್ಲಾನಿಂಗೇ ವರ್ಕೌಟ್ ಆಗಲಿಲ್ಲ, ಹಂಗೆ ಬಿಟ್ಟು ನನಗೆ ಹಂಗೆ ಒಂದು ಶೆಡ್ ಹಾಕೋಣ ಅಂದ್ಬಿಟ್ಟು. ಅದು ಯಾಕೆ ಮನಸ್ಸಾಗಲ್ಲ ಅಂದ್ಬಿಟ್ಟು ಇದು ಒಂದು ಓಪನ್ ಶೆಡ್ ಮಾಡ್ಕೊಂಡೆ. ಅದನ್ನ ಹಂಗೆ ಕವರ್ ಮಾಡ್ಕೊಂಡು ಮನೆಗಿರಲಿ ಅಂದ್ಬಿಟ್ಟು ಅಷ್ಟೊತ್ತು ಶೆಡ್ ರೆಡಿ ಮಾಡ್ಬಿಟ್ಟು ಇದನ್ನ ರೆಡಿ ಮಾಡಿ. ಅದಕ್ಕೆ ನಮಗೆ ಈ ಮನೆ ಯಾವ ಕಡೆ ಕಟ್ಟಬೇಕು, ಬಾತ್ರೂಮ್ ಯಾವ ಕಡೆ ಮಾಡ್ಕೋಬೇಕು, ನಮ್ಗೆ ಅದೇ ಒಂದು ಸ್ವಲ್ಪ ಗೊಂದಲ ಜಾಸ್ತಿ ಆಗುತ್ತೆ. ಜಾಗ ಜಾಸ್ತಿ ಇರೋದ್ರಿಂದ ನಿಮ್ಗೆ ಗೊಂದಲ ಆಯಿತು. ಅದೇ 30 ಆಗಿದ್ರೆ ಏನು ಕೇಳ್ತಿರ್ಲಿ ಯಾರನ್ನ ನೀವು, ಅಲ್ವಾ? ಯಾರು ಪ್ಲಾನಿಂಗ್ ಬೇಕಾಗಿತ್ತಲ್ಲ, ಬೇಕು, ಎಲ್ಲದಕ್ಕೂ ಬೇಕು ಪ್ಲಾನಿಂಗ್ ಬೇಕು. ಈಗ ಆಮೇಲೆ ಇದೇನಾಗಿದೆ ಅಂದ್ರೆ, ನಮ್ದು ಅಗ್ನಿಮೂಲೆ ಜಾಸ್ತಿ ಬರುತ್ತೆ. ಈ ಬೇಲಿ ಇದೆಯಲ್ಲ ಸರ್, ಇಲ್ಲ ಬೋರ್ ನಮ್ದೇ ಅದು. ಬೇಲಿ ಇಲ್ಲಿ ಒಟ್ಟು 3 ಬೋರ್ ಇದಾವೆ ಇಲ್ಲಿ. ನಾವು 2 ಬೋರ್ ರನ್ನಿಂಗ್ ಮಾಡೋದು. ನಮ್ಗೆ ಸಾಕು, ಬೆಳೆ ಇಂಥ ಬೇಸಿಗೆಲ್ಲೂ 2 ಬೋರ್ ರನ್ನಿಂಗ್. ಆ ಬೇಲಿ ಇದೆಯಲ್ಲ ಸರ್, ಅಲ್ಲಿ ಆ ಸೀಮೆ ಕಟ್ಟಿ ಇದೆಯಲ್ಲ, ಆ ಸೀಮೆ ಕಡೆ ಇನ್ನೊಂದು ಮರ ಕಾಣಿಸುತ್ತೆ ನೋಡಿ, ಅದನ್ನ ಕ್ರಾಸ್ ಆಗಿದೆ ಹಿಂಗೆ ಅಗ್ನಿಮೂಲೆ. ನಾವೇನು ಮಾಡ್ದು, ವಾಸ್ತುಗೋಸ್ಕರ ಏನು ಮಾಡ್ದು, ನಾವು ಸ್ವಲ್ಪ ಅವ್ರಿಗೂ ತೊಂದರೆ ಆಗೋದು ಬೇಡ ಅಂತೇಳಿ ಸ್ವಲ್ಪ ಹಿಂಗೆ ತಗೊಂಡು ಅವ್ರಿಗೆ ಆ ಕಡೆ ನಾವು ಆ ಕಡೆ ಬಿಟ್ಬಿಟ್ಟು ಸ್ವಲ್ಪ ಓಡಿಸ್ಕೊಳ್ಳಿ. ಅದನ್ನ ಸ್ವಲ್ಪ ಕಮ್ಮಿ ಮಾಡಿ, ಯಾಕಂದ್ರೆ ಅಗ್ನಿಮೂಲೆ ಜಾಸ್ತಿ ಓಡಿಸೋದು ನಾವು. ಇದು ಓಡಿಸ್ಕೊಳ್ಳಿ, ಯಾವ್ದಾದ್ರು ಇದ್ರೆ ಇಲ್ಲೊಂದು ಬೋರ್ ಇದೆ ಈ ಮೂಲೆಯಲ್ಲಿ, ಇದು ಓಡಿಸ್ಕೊಳ್ಳಿ, ರೆಡಿ ಮಾಡಿ. ಅದನ್ನ ಕಮ್ಮಿ ಮಾಡಿ. ಅಗ್ನಿಮೂಲೆ ಬೋರ್ ಓಡಿಸೋದು ಅಷ್ಟು ಕರೆಕ್ಟ್ ಇಲ್ಲ, ಸ್ವಲ್ಪ ಅದು ಜಾಸ್ತಿ ಬಳಸಲ್ಲ ಸರ್ ನಾವು. ಕಮ್ಮಿ ಮಾಡಿ. ಏನಿದ್ರು ಇದ್ರ ಮಾತ್ರ ಸಮ್ಮರಲ್ಲಿ ಒಂದು ತಿಂಗಳು 2 ತಿಂಗಳು ಮಾಡ್ಕೊಂಡು ಸಮ್ಮರಲ್ಲಿ ಯೂಸ್ ಮಾಡ್ತೀವಿ ಅಷ್ಟೇ. ಅದೇನು ಮಾಡ್ತೀವಿ, ಅಲ್ಲಿ ಪೈಪ್ ಲೈನ್ ಏಕಾಗಿದೆ, ಫುಲ್ಲು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಫುಲ್ ಲೈನ್ ನೀರು ಬರ್ತದೆ. ಹಿಂಗೆ ಉತ್ತರಕ್ಕೆ ಜಾಗ ತುಂಬ ಚೆನ್ನಾಗಿದೆ, ವಾಸ್ತುಗೆ ಫುಲ್ ನೈಟ್ ಹೈಟ್ ಇದೆ. ಹೌದೌದು, ಆಯ್ತಾ? ಫುಲ್ ಈ ಕಡೆ ಕಾಲುವೆ ಹರಿತಾ ಇದೆ, ನಾರ್ತಿಂಗೆ. ಹೌದು, ಈಸ್ಟ್ಗೆ ಕಾಲುವೆ ಅಲ್ಲಿಂದ ದಕ್ಷಿಣದಿಂದ ಉತ್ತರಕ್ಕೆ ಕಾಲುವೆ ಹೋಗುತ್ತೆ. ಅಲ್ಲೂ ಇದೆ. ನಿಮ್ಗೆ ಅದ್ಭುತವಾಗಿದೆ ಇದು. ನೀವೇನ್ ಮಾಡಿದಿರಾ, ನೈಋತ್ಯದಲ್ಲಿ ಕಟ್ಟಿದೀರಾ, ನೀವು ದೇವ್ ಮೂಲೆ ಬಂದು ಕೂತಿದ್ದೀರಾ ಸೆಟ್ಟಿಗೆ ಹಾಕೊಂಡು. ಅದು ನಿಮ್ಮನ್ನು ಮುಂದಕ್ಕೆ ಬಿಡಲ್ಲ, ಹಿಂದಕ್ಕೆ ಎಳಿತದೆ. ಹೌದಲ್ವಣ್ಣ? ಈಗ ನಾನು ಭಾರ ಇಲ್ಲಿ ಕೈಯಲ್ಲಿ ಎಷ್ಟು ಇಟ್ಕೋಬಹುದು? ನಮ್ಗೆ ಯಾಕೆ ಅಂದ್ರೆ ನಾವು ಅವಾಗೆಲ್ಲೂ ಬೋರ್ ಇರ್ಲಿಲ್ಲ. ನಾವು ಕಾಲುವೆಗೋಸ್ಕರ ನೀರಿಗೋಸ್ಕರ ಹಿಂಗ್ ಮಾಡ್ಕೊಂಡು ಹಳೆ ಕಾಲದಲ್ಲಿ ಕಾಲುವೆ ಹರಿತದೆ ನೀರು, ಅಲ್ಲಿ ಆದ್ರೆ ದನ ಕರುಗಳಿಗೆ ನೀರು ಕುಡ್ಸಕ್ ಚೆನ್ನಾಗಿರುತ್ತೆ ಅಂತೇಳಿ ಅಲ್ಲಿ ಬಂದು ನಮ್ಗೆ ಸೇಫ್ಟಿ ಇರ್ತದಲ್ಲ ಹತ್ರಕ್ಕೆ. ಆಮೇಲೆ ಅಂದ್ಬಿಟ್ಟು ನಾವು ಇದು ಮಾಡಿದ್ವಿ. ನಾನು ತುಂಬಾ ಜಮೀನುಗಳು ನೋಡಿದೀನಿ ದೇವಮೂಲ್ಯ ಕಟ್ಟಿ. ಆಮೇಲೆ ಇನ್ನೊಂದೇನು ಸಮಸ್ಯೆ ಅಂದ್ರೆ, ನಾವ್ ಯಾಕೆ ಇಲ್ಲೇ ಮನೆ ಕಟ್ತೀವಿ ಅಂದ್ರೆ, ಇಲ್ಲೇನೇನು ಗೊತ್ತಾ ಸರ್, ಇಲ್ಲಿ ನೋಡಿ ಹಸು ಕಟ್ಟಿದೀವಲ್ಲ, ಇಷ್ಟೇ ನಮ್ಗೆ ಜಾಗ ಇದ್ದಿದ್ದು ಸರ್. ಇದು ಇಲ್ಲಿ ನೋಡಿ ಸರ್, ಹಸು ಕಟ್ಟಿದೀವಲ್ಲ ಆ ಜಾಗ, ಮತ್ತೆ ಈ ಬದಿ ಇದೆಯಲ್ಲ, ಬದಿನ ಇಷ್ಟಕ್ಕೆ ಮಾತ್ರ ನಮ್ಗೆ ಜಾಗ ಇದ್ದಿದ್ದು. ಹೌದಾ? ಇಷ್ಟೇ ಇದ್ದಿದ್ದು. ನಾವು ಆಮೇಲೆ ಇದೆಲ್ಲ ನಮ್ಮ ತಂದೆ ದರ್ಖಾಸ್ತಿನ ಜಾಗ, ಅದು ನಮ್ಮ ತಾತ ಸಂಪಾದನೆ ಮಾಡಿದ ಜಾಗ. ಅದೇನಾಯ್ತು ಅಂದ್ರೆ, ಕೋರ್ಟು ಕಚೇರಿ ಎಲ್ಲ ಆಗಿ ಕತೆ ಆಗಿ ಕಾಂಪ್ರಮೈಸಿಗೆ ಬಂದು ಅಲ್ಲಿ ನಮಗೆ ಇನ್ನೂ ಜಾಸ್ತಿ ಹೋಯ್ತು. ಎಲ್ಲಿ ಆ ಶೆಡ್ಡು ಅದ್ಕೊಂಡು ಹೊಟ್ಟೈತು. ಅಲ್ಲೇನು ಮಾಡಿದ್ರು, ಅವ್ರು ನಮ್ಮ ದೊಡ್ಡಪ್ಪನ ಮನೆಯವರು ಅಲ್ಲಿ ಜಾಗ ಬಿಟ್ಕೊಟ್ಟು ಇಲ್ಲಿ ಸ್ವಲ್ಪ ಕಡಿಮೆ ತಗೊಂಡು ನಾವೇನು ಮಾಡಿದ್ರು, ಕಾಂಪ್ರಮೈಸ್ ಮಾಡ್ಕೊಂಡು ಅಂತಂದಿರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಕಾಂಪ್ರಮೈಸ್ ಮಾಡ್ಕೊಂಡು ಆವಾಗ ನಮ್ಗೆ ಎಕ್ಸ್ಟೆಂಡ್ ಆಯ್ತು ಜಾಗ. ಚೆನ್ನಾಗಿದೆ ಜ್ಯೂಸ್, ಕಿರಳಿಕಾಯಿ ಜ್ಯೂಸು ಸರ್. ಕಿರಳಿಕಾಯಿ ಜ್ಯೂಸ್ ಇದು.